rupees. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಟು ಆಲ್. ಶುಭೋದಿನ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್, ಇವತ್ತು ಸಂಡೇ ಆಗಿದ್ದರಿಂದ ಸೊ ಇವತ್ತಿನ ಲಾಗ್ ಹೇಗಿರುತ್ತೆ ನೋಡೋಣ. ಓಕೆ, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಇವತ್ತು ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈಗ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಓಕೆನಾ? ಎಸ್, ಒಂದು ಎಂಗೇಜ್ಮೆಂಟ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇರೋದು. ನಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕೀಪ್ ವಾಚಿಂಗ್. Stop till I get you done. ಇನ್ನೊಂದು ಮಕ್ಕಳು 100 ರೂಪಾಯಿ ಮುಂಡಾಯಿಸಿರು. 100 rupees. ನೋಡ ಯೂಟ್ಯೂಬ್ ಇಡ್ತೇನೆ. ಹಂಗೆ ಈ ಕಡೆ ನೋಡಿ, ಇಲ್ಲಿ ನೋಡಿ ಮೇಡಮ್. ರಕ್ಷಿತ್ ಬನ್ನಿ, ಇರ್ಬೇಕು ನೀವು ಇಲ್ಲಿ. ಇಲ್ಲಿ ರಕ್ಷಿತ್ ಅವ್ರೆ ಬನ್ನಿ ಇಲ್ಲಿ. ಆ ಗಾಡಿ ಇತ್ತು, ಅವ್ರಿಗೆ ಮತ್ತೆ ಸ್ಲೋ ಕೊಟ್ಬಿಡ್ರಿ. ಅಕ್ಷತೆಗೆ ಇಷ್ಟೆಲ್ಲ ಜಿಂಕ್ಟಿದೆ. ಹ್ಯಾಪಿ ಬರ್ಡೇ ಕಲ್ಲಪ್ಪಣ್ಣ. ಹಬ್ಬದ ಶುಭಾಶಯಗಳು ಕಲ್ಲಪ್ಪಣ್ಣ ಅವ್ರಿಗೆ. ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ಹ್ಯಾಪಿ ಬರ್ಡೇ. ಸೊ ಹೀಗೆ ಎಲ್ಲರೂ ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡು ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟು ಫೋಟೋಶೂಟ್ ಇತ್ತು. ಓಕೆನಾ, ಅದ್ರ ಜೊತೆಗೇ ಬರ್ಡೇ ಇತ್ತಲ್ಲ ನಮ್ಮ ಫ್ರೆಂಡು. ಸೊ ಅದನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು
ರಿಟರ್ನ್ ಮತ್ತೆ ಏನಾಗುತ್ತೆ ನೋಡೋಣ, ಓಕೆನಾ? ಒಂದು ಫೋಟೋ ಶೂಟ್ ಮಾಡ್ಸೋಣ. ಮಾಡ್ಸೋಣ. ಮ್ಯಾಚ್ ಬಾಕ್ಸ್ ನಮ್ಮ ಹತ್ರ ಮ್ಯಾಚ್ ಬಾಕ್ಸ್ ಇದೆ, ಸಿಗರೇಟ್ ಕೊಡ್ತೀರಾ? ನೀವು ಇಟ್ಟಿಲ್ಲ ಬರ್ಡೇ ಕೇಕು ಅಂದರೆ ಎಂಗೇಜ್ಮೆಂಟ್ದೊಂದು ಕೇಕ್ ಕಟ್ ಮಾಡಿಸಾದ್ಮೇಲೆ ಬರ್ಡೇದೊಂದು ಕೇಕ್ ಇತ್ತಲ್ವ, ಸೊ ಆ ಕೇಕ್ ಏನಾಯಿತು ಅಂದರೆ ಕೆಳಗಡೆ ಅಕಸ್ಮಾತಾಗಿ ಬಿದ್ದೋಯ್ತು. ಸೊ ಬರ್ಸಿರೋದೆಲ್ಲ ಅಳಿಸೋಯ್ತು ಅನ್ನೋಕ್ಕೋಸ್ಕರ ಮತ್ತೊಂದು ಕೇಕ್ ತರಕ್ಕೆ ಹೋದ್ವು. ಅಲ್ಲಿ ತಗೊಂಡು ಮತ್ತೆ ರಿಟರ್ನ್ ಬಂದ್ವು ನಾವು ಕೇಕ್ ಕಟ್ ಮಾಡಿಸೋಣ ಅಂತ. ಒಂದು ವರ್ಷ ಕಟ್ ಮಾಡ್ಕೊಂಡ್ಬಿಡು ಕೇಕು. ಕೇಕು ಮುಂದಿನ ವರ್ಷ ಗಿರೀಶ್ ಅಣ್ಣ ಬರ್ತಡೇ ಬರಲ್ಲ, ಕೇಕ್ ಕಟ್ ಮಾಡ್ಸಕ್ಕೆ. ಹೋಗಿ ಕಟ್ ಮಾಡಿರಲ್ಲ, ಕಟ್ ನೀನು ಪೀಸ್ ಕಟ್ ಮಾಡಲ್ಲ ಫಸ್ಟು. ತಗೊಂಡೋಗ್ಬಿಡಿ. ತಗೊಂಡ್ಬಿಡಿ ಪೀಸ್. ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ ಟು ಯು ಬ್ರದರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ಏನಂತಂದರೆ ಇವ್ರ ಬರ್ಡೇ ಅಂತ ಗೊತ್ತಾಗ್ಬಿಟ್ಟು ಎಷ್ಟು ಕಾಲು ಎಳೆದ್ರು ಅಂದರೆ ಸಿಕ್ಕಾಗೆಲ್ಲ ಬರ್ಡೇ ವಿಶಸ್ ಎಲ್ಲ ಮಾಡ್ತಾಯಿದ್ರು. ಗೋಳು ಹಾಯ್ಕೊಂಬಿಟ್ರು ಎಲ್ಲರೂ. ಬರ್ಡೇ ಅಭಿಪ್ರಾಯ ಅನಿರೀಕ್ಷಿತ ಮುಂದೆ ಸಿಗಾಕೊಂಡ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ. ಹೋಗ್ಲಿ, ಕೇಕ್ ಕಟ್ ಮಾಡಿಸೋ ತನಕ ಮಾಡಿಸ್ಬಿಟ್ಟು ಒಬ್ಬರು ಇಲ್ಲ ಇಲ್ಲಿ. ನನ್ನ ಮಗಳು ಅಲ್ಲಿ ಊಟ ಖಾಲಿ ಆಗುತ್ತೆ, ಓಡಾಯ್ತವ್ರೆ. ನಿರೀಕ್ಷಿತವಾಗಿ ಆಯ್ತು, ಚೆನ್ನಾಗಾಯ್ತು, ಖುಷಿ ಆಯ್ತು. ಅಲ್ಲಿ ಲೈವ್ ಬಂದಾಯ್ತು ಯೂಟ್ಯೂಬ್ಗೆ. ಬನ್ನಿ ಎಲ್ಲಿದ್ದಾರೆ ಕಾಣಿಸ್ತಾನೆ ಇಲ್ಲ. ನೆಕ್ಸ್ಟು ಊಟ ಮಾಡಿಕೊಂಡು ಇನ್ನೇನು ಹೊರಡೋಣ ಅನ್ನೋಷ್ಟರಲ್ಲಿ, ಊಟ ಕೂತಾಗಲಿ ಅಂದರೆ ಊಟ ಇನ್ನೇನು ಮುಗಿಯೋಷ್ಟರಲ್ಲಿ ಮಳೆ ಸಿಕ್ಕಾಪಡೆ ಜೋರಾಗಿ ಬಂತು. 1.5 ಅವರ್ ಕಂಟಿನ್ಯೂ ಆಗಿ ಮಳೆ ಬಂತು. ಅಯ್ಯೋ, ನೆಕ್ಸ್ಟ್ ಲೆವೆಲಲ್ಲಿತ್ತು ಮಾತ್ರ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವು, ಬಟ್ ಮಳೆಯಲ್ಲಿ ಸಿಕ್ಕಾಕೊಂಡ್ವು ನಾವು. ಸೊ ಹಾಗಾಗಿ 1.5 ಅವರ್ ಅಲ್ಲಿ ವೆಯ್ಟ್ ಮಾಡಿದ್ವಿ ನಾವೆಲ್ಲರೂ. ಅಲ್ಲಿಂದ ನಾವು ಮಳೆ ನಿಂತ ಮೇಲೆ ಹೊರಟಿದ್ದು ರಿಲೇಷನ್ಸ್ ಮನೆಗೆ. ಒಂದು 4-5 ಮನೆಗೆ ಹೋಗಿದ್ವು. ಇವಾಗ ಫಸ್ಟು ಒಂದು ರಿಲೇಷನ್ ಮನೆಗೆ ನಾವು ಹೋಗ್ತಾ ಇರೋದು. ಓಕೆ, ಅಂದರೆ ಅಲ್ಲಿಂದ ಒಂದು 3 to 4 ಕಿಲೋಮೀಟರ್ಸ್ ಅಷ್ಟೇ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಟೀ ಕೊಡ್ದು ಮತ್ತೆ ಅಲ್ಲಿಂದ ನಾವು ಹೊರಟ್ವು. ಅಲ್ಲಿಂದ ನೆಕ್ಸ್ಟು ಮತ್ತೆ ಫ್ರೆಂಡ್ ಮನೆಗೆ ಬಂದ್ವು. ಅಲ್ಲಿ ಮತ್ತೆ ಟೀ ಕೊಡ್ದು ಮತ್ತೆ ಬಿಸ್ಕೆಟ್ ತಿಂದ್ಕೊಂಡು ಅಲ್ಲಿಂದ ನೆಕ್ಸ್ಟು ಮತ್ತೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಶಾಪಿಂಗಿಗೆ ಹೋಗೋಣ ಅಂತ ಮತ್ತೆ ಶಾಪಿಂಗ್ ಹೊರಟು ನಾವು. ತಿಂದು ಬೇಡ, ಇವಳನ್ನೇ ಒಂದು ಹಾಸ್ಟೆಲ್ ಮ್ಯಾನೇಜ್ಮೆಂಟಿಗೆ ಬಿಡ್ಬೋದು ಹಂಗರಿ. ಇವು ನಾವು ಎಲ್ಲಿ ಶಾಪಿಂಗ್ ಬಂದಿದ್ವಿ ಅಂತ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಮತ್ತೊಂದು ಸರಿ ನಾನು ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಎಸ್, ಇಸ್ಕಾನ್ ಟೆಂಪಲ್ ಮುಂಚೆ ನಾನು ಇದ್ದಂಥ ಒಂದು ಪ್ಲೇಸ್ ಮಹಾಲಕ್ಷ್ಮಿ ಲೇಔಟ್. ಇದು ಎಷ್ಟನೇ ಮನೆ ಅಪ್ಪ? ಇದು ಎಷ್ಟನೇ ಮನೆ ಹೇಳು? ಫಸ್ಟಿಗೆ ನಮ್ಮ ಮನೆ ಒಂದು, ಅಲ್ಲಿಂದ ಹೊರಟು ಎಂಗೇಜ್ಮೆಂಟ್ ಬಂದು ಅದು 2ನೇ ಮನೆ, ಅಲ್ಲಿಂದ ತೀರ್ಥಕರ ಮನೆ ಬಂದು 3ನೇ ಮನೆ, ಅಲ್ಲಿಂದ 4ನೇ ಮನೆ ಬಂದ್ಬಿಟ್ಟು ವೀರವ್ರ ಮನೆ ಬಂದು, ಅಲ್ಲಿಂದ ಮಹೇಶ್ ಅವ್ರ ಮನೆ 5, ಅಲ್ಲಿಂದ ಕೆಬಿ ಮನೆ 6, ಇಲ್ಲಿಂದ ನಮ್ಮ ಮಾವ ಮನೆ 7 ಮನೆ, ಮತ್ತೆ ನಮ್ಮ ಮನೆ. ಒಂದು ಸಂಡೇನ ನಾವು ಪರ್ಫೆಕ್ಟಾಗಿ ಯೂಸ್ ಮಾಡ್ತಿದ್ದೀವಿ. ಫ್ರೆಂಡ್ ವಾಚು ನನ್ನ ಅರಿಶಿನ ಶಾಸ್ತ್ರದಲ್ಲಿನೇ ನಮ್ಮ ಮನೇಲಿ ಬಿಟ್ಟು ಹೋಗಿದ್ದು, ತಿರ್ಗಾ ಕೊಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾವು ಅದನ್ನ ತಲುಪಿಸಿದ್ವಿ ಫೈನಲಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ